ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ PR. ನೋಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಜನತೆಗೆ ಫೆಂಗಲ್ ಚಂಡಮಾರುತದಿಂದ ತತ್ತರಿಸಿದ ಸುಮಾರು ರೈತರಿಗೆ ತುಂಬ ಪ್ರಾಬ್ಲಮ್ ಆಗಿದೆ. ಸುಮಾರು ಬೆಳೆಗಳು ಹಾಳಾಗಿದೆ ಅಂತ ವರದಿಗಳು ಬರ್ತಾಯಿದೆ. ಈ ದಿವಸ ಸುಮಾರು ರೈತರು ನಮ್ಮ ಚಾನಲ್ಗೆ ಫೋನ್ ಮಾಡಿ ಅವರ ದುಃಖವನ್ನು ತೋಡ್ಕೊಂಡಿರ್ತಾರೆ. ಅದರಲ್ಲಿ ನಾವು ಈಗ ನಮ್ಮ ಚಾಕ್ವೇಲು ಗ್ರಾಮಸ್ಥರಾದ ಅವ್ರದ್ದೊಂದು ಹೊಲವನ್ನು ತೋರಿಸ್ತೀನಿ. ತಾವು ನೋಡ್ಬೋದು ವೀಕ್ಷಕರೇ. ಚಾಕ್ವೇಲು ಪಂಚಾಯಿತಿಯ PB ವೆಂಕಟರಮಣಪ್ಪ ಮತ್ತು ವೇಣುಗೋಪಾಲ್ ರೆಡ್ಡಿ ಹಾಗೂ ಆಂಜನೇಯ ರೆಡ್ಡಿಯವರ ಗದ್ದೆ ಇದಾಗಿರುತ್ತೆ. ಇದು ಭತ್ತವನ್ನು ಬೆಳೆದಿರ್ತಾರೆ. ಈ ಭತ್ತ ಯಾವ ರೀತಿ ನೆಲ ಕಚ್ಚಿದೆ ಅಂತಂದರೆ ತಾವು ತಾವೇ ತಮ್ಮ ಕಣ್ಣಿಂದ ನೋಡ್ಬೋದು ವೀಕ್ಷಕರೇ. ಇದು ಅಧಿಕಾರಿಗಳು ನೋಡ್ಬೋದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಸುಮಾರು ಜನಕ್ಕೆ ಈ ರೀತಿ ಆಗಿರೋದ್ರಿಂದ ತಾವು ದಯವಿಟ್ಟು ತಹಸೀಲ್ದಾರ್ ಆಗಿರ್ಬೋದು, DC ಆಗಿರ್ಬೋದು, ಕಂದಾಯ ಇಲಾಖೆಗಳು ತಾವು ದಯವಿಟ್ಟು ರೈತರಿಗೆ ಸಹಾಯ ಹಸ್ತ ನೀಡಿ ರೈತರು ಬಾಳನ್ನು ಬೆಳಗಬೇಕು ಅಂತಂದ್ಬಿಟ್ಟು ನಾವು ಇದು ಮಾಡ್ತೀವಿ. ಆದರೆ ರೈತರು ಕೆಲವರು ಇನ್ಶೂರೆನ್ಸ್ ಮಾಡಿದ್ದಾರೆ, ಇನ್ನು ಕೆಲವರು ಇನ್ಶೂರೆನ್ಸ್ ಮಾಡಿಲ್ಲ. ಅಂಥ ರೈತರ ಬಾಳು ತುಂಬ ಗೋಳಾಗಿರುತ್ತೆ. ಇನ್ಮೇಲಾದರೂ ಇದನ್ನು ನೋಡಿ ತಾವು ರೈತರು ಇನ್ಶೂರೆನ್ಸ್ ನೀವು ಬೆಳೆ ಬೆಳೆದ್ರೂ ಈಗಿನ ಕಾಲದಲ್ಲಿ ಅದು ಕೈಗೆ ಬರಲ್ಲ. ಆದರೆ ಇನ್ಶೂರೆನ್ಸ್ ಅನ್ನೋದು ನಿಮಗೆ ಊರುಗೋಲಾಗಿರುತ್ತೆ. ರೈತರೇ, ದಯವಿಟ್ಟು ಇನ್ಮೇಲಾದರೂ ನೀವು ಈ ಒಂದು ಇನ್ಶೂರೆನ್ಸನ್ನು ತಪ್ಪದೇ ಕಟ್ಟಬೇಕು ಅಂತ ತಮ್ಮ ರೈತರಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ. ಈಗ ಇನ್ಶೂರೆನ್ಸ್ ಕಟ್ಟಿರೋರಿಗೆ ನಾನು ಒಂದು ಟೋಲ್ ಫ್ರೀ ನಂಬರ್ ಕೊಡ್ತೀನಿ. 9646480826. ಇನ್ನೊಂದು ಸರಿ 9648640826. ಈ ಒಂದು ನಂಬರ್ಗೆ ತಾವು ಫೋನ್ ಮಾಡಿ ಇನ್ಶೂರೆನ್ಸ್ ಕಟ್ಟಿದರೆ ಅವರು ಕೂಡ ನೀವು ತಿಳಿಸಿದರೆ ಅವರು ಸಮೀಕ್ಷೆ ಮಾಡ್ತಾರೆ. ಸಮೀಕ್ಷೆ ಮಾಡಿದಾಗ ನಿಮಗೆ ಯಾವ ರೀತಿ ಬೆಳೆ ಹಾಳಾಗಿದೆ, ಎಷ್ಟಾಗಿದೆ, ಎಲ್ಲಾಗಿದೆ ಅಂತಂದ್ಬಿಟ್ಟು ಅವರು ಒಂದು ತನಿಖೆ ಮಾಡಿ ನಿಮಗೆ ಇನ್ಶೂರೆನ್ಸ್ನ ಕ್ಲೈಮ್ ಆಗುತ್ತೆ. ಆವಾಗ ತಮಗೆ ಸ್ವಲ್ಪ ದುಡ್ಡು ಆದರೂ ಹಣ ಆದರೂ ಸಿಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಸುಮಾರು ರೈತರು ಇವರೇ ಅಂತಲ್ಲ, ಈಗ ಇನ್ನೊಂದು ರಾಜವಂಡ್ಲಪಲ್ಲಿ ಅಂತಂದ್ಬಿಟ್ಟು ವೆಂಕಟರಮಣಪ್ಪ ಅಂತಂದ್ಬಿಟ್ಟು ಅವರು ಕೂಡ ಅಷ್ಟೇ 2 ಎಕರೆಯಲ್ಲಿ ಭತ್ತ ಬೆಳೆದಿದ್ರೆ ಆ ಭತ್ತ ಕೂಡ ನೆಲಕ್ಕೆ ಕಚ್ಚಿದೆ. ನೋಡಿ, ಆ ಭತ್ತದ ಪೈರು ನೋಡಿದ್ರೆ ನೀವೇ ನೋಡಬಹುದು. ಆ ಭತ್ತ ಎಲ್ಲ ಪೈರು ತೆನೆ ಎಲ್ಲ ನೆಲಕ್ಕೆ ಕಚ್ಚಿದೆ. ಇನ್ನೇನು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ನಮ್ಮ ಒಂದು ಈ ರೈತರ ಗೋಳೇನಾಗಿದೆ ಅಂದರೆ ಅತಿವೃಷ್ಟಿಗೆ ಸಿಗ್ತೀವಿ, ಇಲ್ಲ ಅಂದರೆ ಅನಾವೃಷ್ಟಿಗೆ ಸಿಗ್ತೀವಿ. ಅಂದರೆ ಈ ರೀತಿ ಅತಿವೃಷ್ಟಿ ಆದಾಗ ತುಂಬ ತೊಂದರೆ ಆಗುತ್ತೆ, ಇಲ್ಲ ಅಂದರೆ ಅನಾವೃಷ್ಟಿ ಆದರೆ ಆಗುತ್ತೆ. ಈ ರೈತ ಇವತ್ತು ಈ ಒಂದು ವ್ಯವಸಾಯವನ್ನೇ ಮರೀತಾ ಇರೋದೆ. ಏನಕ್ಕೆ ಅಂದರೆ ಈ ರೀತಿ ಅತಿವೃಷ್ಟಿ ಇಲ್ಲವೇ ಅನಾವೃಷ್ಟಿ ಪ್ರಕರಣಗಳಲ್ಲಿ ಸಿಲುಕಿಕೊಂಡು ನರಳಾಡ್ತಾ ಇದ್ದಾನೆ. ಅದೇ ರೀತಿ ಮೈಕ್ರೋ ಫೈನಾನ್ಸ್ಗಳಿದೆ, ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಮೈಕ್ರೋ ಫೈನಾನ್ಸ್ಗಳ ಹತ್ರ ನೀವು ಸಾಲ ಮಾಡಬೇಡಿ. ಮೈಕ್ರೋ ಫೈನಾನ್ಸ್ಗಳ ನಿಮ್ಮ ಒಂದು ಭೂಮಿಗಳನ್ನು ಲಪಟಾಯಿಸಲು ಬರ್ತಾ ಇದ್ದಾರೆ. ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ರೈತಾಪಿ ವರ್ಗದ ಜನರಿಗೆ ಎಷ್ಟೇ ಕಷ್ಟ ಆದರೂ ಏನೇ ಮಾಡಿದ್ರೂ ಎಲ್ಲಾದರೂ ಸಾಲ ಮಾಡಿ. ಆದರೆ ಮೈಕ್ರೋ ಫೈನಾನ್ಸ್ ಅವರು ಬಡ್ಡಿಗೆ ಬಡ್ಡಿ ಹಾಕಿ, ಚಕ್ರ ಬಡ್ಡಿ ಹಾಕಿ ಒದ್ದು ವಸೂಲಿ ಮಾಡಿ ಕಾನೂನು ರೀತ್ಯಾನೇ ಅವರು ಡೆಲ್ಲಿವರೆಗೂ ಹೋಗಿರುವಂಥ ಉದಾಹರಣೆಗಳು ಇತ್ತೀಚೆಗೆ ನಾನು MLA ಅವರಿಗೆ ಕೆಲವು ದಾಖಲಾತಿಗಳನ್ನ ಒದಗಿಸಿದ್ದೀನಿ. ಅದನ್ನು ಕೂಡ ಈಗ ತನಿಖೆ ಹಂತದಲ್ಲಿದೆ. ತಾವು ದಯವಿಟ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ. ನನ್ನ ಒಂದು ಮನವಿ ಇದು ರೈತರಿಗೆ. ಮತ್ತು ಈ ಒಂದು ಬೆಳೆ ಹಾನಿಯನ್ನು ನಾವು ಇವತ್ತು ನಮ್ಮ ಉಪನಿರ್ದೇಶಕರಾದ ಲಕ್ಷ್ಮೀ ಮೇಡಮ್ ಅವರು ಬಾಗೇಪಲ್ಲಿ ಅವ್ರಿಗೆ ನಾವು ಮಾತಾಡಿದಾಗ ಅವರು ಸರ್ ಇನ್ಶೂರೆನ್ಸ್ ಕಟ್ಟಬೇಕು ಸರ್ ಅಂತಾರೆ. ಆದರೆ ಕೆಲವು ಬಡ ರೈತರು ಇನ್ಶೂರೆನ್ಸ್ ಕಟ್ಟಿರಲ್ಲ. ಇದು ಪ್ರಕೃತಿ ವಿಕೋಪ ಅಂತ ಒಂದು ಸರ್ಕಾರದಿಂದ ಒಂದು ಪರಿಹಾರ ಸಿಗುತ್ತೆ ನಮ್ಮ ರೈತರಿಗೆ ಹೇಳ್ತಾ ಇರೋದು ನಾನು. ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಮೊದಲನೇದಾಗಿ GPS ಒಂದು ಫೋಟೋ ತೆಗಿಬೇಕು. ನಿಮ್ಮ ಒಂದು ಏನು ಹೊಲ ಗದ್ದೆ ಏನಿರುತ್ತೋ ಅದು, ಮತ್ತು ರೈತರ ಹೆಸರು, FID ನಂಬರು, ಸರ್ವೆ ನಂಬರು, ಮತ್ತು ಯಾವ ಬೆಳೆ ಬೆಳೆದಿದ್ದೀರಾ, ಮತ್ತು ಮೊಬೈಲ್ ನಂಬರು, ಮತ್ತು ಎಷ್ಟು ವಿಸ್ತೀರ್ಣ ಬೆಳೆ ಬೆಳೆದಿದ್ದೀರಾ, ಮತ್ತು ಇತ್ತೀಚಿನ ಒಂದು ಭಾವಚಿತ್ರ, ಪಾಸ್ಪೋರ್ಟ್ ಸೈಜು ಫೋಟೋ ಒಂದು, ಇಷ್ಟು ಮಾಹಿತಿನ ನೀವು ತಗೊಂಡೋಗಿ ನಾಳೆನೇ ನಮ್ಮ ಚೇಳೂರು ಲಕ್ಷ್ಮಿ ಅಂತ ಇರ್ತಾರೆ, ಲಕ್ಷ್ಮಿ ಅಲ್ಲ,
ನಮ್ಮ ಟೆಕ್ನಿಷಿಯನ್ ಒಬ್ಬರು ಇದ್ದಾರೆ ಮೇಡಮ್ ಅವರು, ದಿವ್ಯಾ ಮೇಡಮ್ ಅವರು ಇರ್ತಾರೆ. ಅವರಿಗೆ ಇದನ್ನೆಲ್ಲ ನೀವು ಕೊಟ್ಟು ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿ. ಇದೇ ಇನ್ನೊಂದು ಕಾಪಿ ಇಟ್ಕೊಂಡು ಕಂದಾಯ ಇಲಾಖೆ ಅಧಿಕಾರಿಗಳ ಹತ್ರ ಹೋಗಿ ಅಲ್ಲಿ ಒಂದು ಕಂಪ್ಲೇಂಟ್ ಮಾಡಿ. ಇನ್ನು ಸ್ವಲ್ಪ ದಿವಸದಲ್ಲೇ ಅವರು ಜಂಟಿ ಕಾರ್ಯವನ್ನು ಮಾಡ್ತಾರೆ. ಅದರಲ್ಲಿ 35%ಗಿಂತ ಜಾಸ್ತಿ ಇದ್ದರೆ ನಿಮಗೆ ಇದು ಮಾಡ್ತಾರೆ. ನೋಡಿ, ಆ ರೈತರು ನೋಡ್ಬೋದು ತಾವು ಚಿತ್ರದಲ್ಲಿ ಯಾವ ರೀತಿ ಇದ್ದಾರೆ. ಪಾಪ ನಡೆಯೋಕ್ಕೆ ಆಗಲ್ಲ, ಆದ್ರೂ ಬೆಳೆ ಬೆಳೀತಾರೆ. ನೋಡಿ ಹಿಡ್ಕೊಂಡು ಕೋಲು ಹಿಡ್ಕೊಂಡು ನಡೀತಾರೆ. ಆ ಹೊಲದಲ್ಲಿರೋ ನೀರೆಲ್ಲ ತುಂಬಿಟ್ಟೈತೆ. ಅದನ್ನು ನೋಡ್ತಾ ಇದ್ದರೆ ನಮಗೆ ಮೈ ಜುಮ್ ಅನ್ನುತ್ತೆ. ಪಾಪ ಅದು ನೋಡಿ, ಪೈರು ಎತ್ತಾರೆ, ಕೈಗೆ ಬರೋದೇ ಇಲ್ಲ. ನೋಡಿ ವೀಕ್ಷಕರೇ, ಪೈರು ಎತ್ತಾರೆ ಪಾಪ, ಆದರೆ ಅದು ಕೈಗೆ ಬರಲ್ಲ. ಇದು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಅವರ ಗೋಳು ಯಾಕೆ ಹೇಳ್ತೀರಾ? ನಮಗೆ ತುಂಬ ಬೇಸರ ಆಗುತ್ತೆ ಈ ಒಂದು ಇದು ಮಾಡೋದಕ್ಕೆ. ತಾವು ದಯವಿಟ್ಟು ಯಾರೇ ಆಗಲಿ ನಾನು ಹೇಳಿರ್ತಕ್ಕಂತಹ ಈ ಒಂದು ಏನು ಹೇಳಿದ್ದೀನೋ ಅದನ್ನು ತಾವು ತಪ್ಪದೆ ನೀವು ಚೇಳೂರಿನ ನಮ್ಮ ದಿವ್ಯಾ ಮೇಡಮ್ ಅವ್ರ ಹತ್ರ ಹೋಗಿ ಅಲ್ಲಿ ನೀವು ಇದನ್ನು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಅವರು ಸುಮ್ಮನೆ ಕೂತ್ಕೊಂಡ್ಬಿಟ್ರು, ಯೋಚನೆ ಮಾಡ್ತಾವ್ರೆ ರೈತರು. ಪಾಪ ಏನಪ್ಪ ಈ ರೀತಿ ಆಗೋಯ್ತು, ಖುಷಿಯಾಗಿದ್ದು ಇನ್ನೇನು ಕಟಾವು ಬಂದಿದೆ, ಆದರೆ ಕಟಾವು ಮಾಡೋಕ್ಕೆ ಆಗಲ್ಲ. ಅಷ್ಟೊಂದು ನೀರು ತುಂಬ್ಕೊಂಬಿಟ್ಟು ಫುಲ್ಲು ಮೊಳಕೆ ಬಂದುಬಿಟ್ಟಿದೆ ಭತ್ತ ಎಲ್ಲ. ಈ ರೀತಿ ಭತ್ತದ ಒಂದು ಇದನ್ನು ನಾವು ಉದಾಹರಣೆಗೆ ನಾನು ಸರ್ಕಾರಕ್ಕೆ ಗಮನಕ್ಕೆ ಸೆಳೀತಾ ಇದ್ದೀನಿ. ಇದ್ರ ಮೇಲೆ ಬೆಳಕು ಚೆಲ್ತಾ ಇದ್ದೀನಿ. ತಹಸೀಲ್ದಾರ್ ಅವರಾಗಲಿ ಮತ್ತು ನಮ್ಮ DC ಸಾಹೇಬರಾಗಲಿ, ತಾವು ಇವತ್ತು ಮಳೆ ಹೆಚ್ಚಾಗಿದೆ ಅಂತಂದ್ಬಿಟ್ಟು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದೀರಾ. ಈಗ ಈ ಒಂದು ಪರಿಹಾರನ ರೈತರಿಗೆ ಸಿಗೋ ಥರ ತಾವು ಮಾಡಬೇಕು ಅಂತ ನಾನು ನಮ್ಮ ತಹಸೀಲ್ದಾರ್ ಮತ್ತು ನಮ್ಮ DC ಸಾಹೇಬ್ರ ಮೇಲೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಯಾರಾದರೂ ರೈತರಿದ್ದರೆ ಈಗಲೇ ಕೂಡಲೇ ತಮ್ಮ ಮಾಹಿತಿಗಳನ್ನು ತೆಗೆದುಕೊಂಡು ದಯವಿಟ್ಟು ಅಧಿಕಾರಿಗಳ ಹತ್ರ ಹೋಗಿ ಒಂದು ದೂರನ್ನು ಸಲ್ಲಿಸಿದಾಗ ನಿಮ್ಮ ಬೆಳೆಗೆ ಒಂದು ಪರಿಹಾರ ದೊರೆಯುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ. ಯಾವ್ಯಾವ ದಾಖಲಾತಿಗಳು ಬೇಕು ಅಂತ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಇದು ರೈತರ ಪರವಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಎಲ್ಲ ರೈತರು ಈ ಒಂದು ಸದುಪಯೋಗವನ್ನು ಉಪಯೋಗಿಸ್ಕೋಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ನಾನು ಬೇಡ್ಕೊಳ್ತಾ ಇದ್ದೀನಿ ರೈತರೇ.